ನಮಸ್ಕಾರ. ನಾನು ಮಾಧವ್ ರೆಡ್ಡಿ ಪಾವಗಡ. ಈಗ SSLC ವಿದ್ಯಾರ್ಥಿಗಳಿಗೆ ಎರಡನೇ ಪೂರ್ವ ಸಿದ್ಧತಾ ಪರೀಕ್ಷೆ ದಿನಾಂಕ 27/1/2026 ಮಂಗಳವಾರದಂದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಿದ್ಯಾರ್ಥಿಗಳು ಮನೆಯಲ್ಲಿ ಪ್ರಶಾಂತವಾದ ಯಾವುದಾದ್ರೂ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಳ್ಳುವುದು ಅಂತ ಅಂದರೆ ಒಂದು ರೂಮ್, ಮನೆಯಲ್ಲಿ ಯಾವುದಾದ್ರೂ ಸೈಲೆಂಟ್ ಆಗಿರ್ತಕ್ಕಂಥ ಒಂದು ರೂಮನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮನೆಯ ವಾತಾವರಣವನ್ನು ನಿಶಬ್ದವಾಗಿ ಇಡುವಂತೆ ಸಹಕರಿಸಬೇಕೆಲ್ಲರೂ ಅಂತಂದೇಳಿ ಕೇಳ್ಕೊಳ್ಬೇಕಾಗುತ್ತೆ ಅಥವಾ ಕೋರಬೇಕಾಗುತ್ತೆ. ಆಮೇಲೆ ವಿದ್ಯಾರ್ಥಿಗಳು ಓದಲು ಕುಳಿತ ಸಮಯದಿಂದ ಪರೀಕ್ಷೆ ಪ್ರಾರಂಭದ ಸಮಯದ ತನಕ ಉಳಿಯುವ ಕಾಲಾವಕಾಶಕ್ಕೆ ಒಂದು ಪ್ಲಾನ್ನ ಸಿದ್ಧಪಡಿಸಿಕೊಂಡು ಕ್ರಮಬದ್ಧವಾಗಿ ಅಧ್ಯಯನ ಮಾಡಲು ತೊಡಗುವುದು ಅಂತಂದೇಳ್ಬಿಟ್ಟು ಒಂದು ಪ್ಲಾನ್ ಹಾಕ್ಕೊಳ್ಬೇಕು. ಈಗ ಇನ್ನೊಂದು ದಿನ ಎಕ್ಸಾಮ್ ಇದೆ ಅಂತಂದರೆ ಆ ಒಂದು ದಿನಕ್ಕೆ ಒಂದು ಸಬ್ಜೆಕ್ಟ್ನ, ಈಗ ಕನ್ನಡ ಸಬ್ಜೆಕ್ಟ್ ಇತ್ತು ಅಂದರೆ ಕನ್ನಡ ಸಬ್ಜೆಕ್ಟ್ನ ಯಾವ ರೀತಿ ಓದಬೇಕು ಅನ್ನೋದಕ್ಕೆ ಒಂದು ಚಿಕ್ಕದೊಂದು ಒಂದಿನದ ಮಟ್ಟಿಗೆ ಅಥವಾ ಇನ್ನೆಷ್ಟು ಕಾಲಾವಕಾಶ ಉಳಿದಿದೆ ಎಕ್ಸಾಮ್ಗೆ, ಆ ಟೈಮ್ ಒಳಗಡೆ ಏನು ಓದಬೇಕು ಅನ್ನೋದನ್ನ ಒಂದು ಪ್ಲಾನ್ ಹಾಕ್ಕೊಂಡು ಓದಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಓದಲು ಕುಳಿತುಕೊಂಡಾಗ ಪಕ್ಕದಲ್ಲಿ ನೀರು ಬಾಟ್ಲನ್ನ ಇಟ್ಕೊಂಡು ಕೂತ್ಕೊಳ್ಳೋದು ಭಾಳ ಒಳ್ಳೆಯದು ಅಂತಂದು. ಯಾಕೆ ಅಂದರೆ ಇದರಿಂದ ದೇಹ ಹೈಡ್ರೇಟ್ ಆಗುವುದು ತಪ್ಪುತ್ತೆ, ನೀರು ಕಡಿಮೆ ಆದರೆ ತಲೆನೋವು ಬರುವ ಸಂಭವ ಇರುತ್ತೆ. ಆಮೇಲೆ ದೇಹದಲ್ಲಿ ನೀರು ಕಡಿಮೆ ಆಯಿತು ಅಂತಂದರೆ ದಣಿವು ಸಮೇತ ಆಗುತ್ತೆ. ಆದ್ದರಿಂದ ಜೊತೆಗೆ ಮಧ್ಯೆ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯುತ್ತಾ ಹೋದರೆ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತಂದೇಳಿ ಎನ್ನುವ ವೈಜ್ಞಾನಿಕ ವಿಚಾರ ಒಂದಿದೆ. ನೀರು ಕುಡಿಯಲು ಎದ್ದು ಹೋಗುವ ಅವಶ್ಯಕತೆ ಅಥವಾ ಅಗತ್ಯತೆ ತಪ್ಪುತ್ತೆ, ಸಮಯ ಉಳಿಯುತ್ತೆ. ಆಮೇಲೆ ಇದು ಆರೋಗ್ಯಕರವಾದ ಅಭ್ಯಾಸ ಕೂಡ ಆಗಿರುತ್ತೆ ಅಂತಂದೇಳಿ. ನೆಕ್ಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ನಿಮ್ಮ ಕನ್ನಡ ಪರೀಕ್ಷೆ ಇದೆ. ಮೊದಲು ಒಂದನ್ನು ನೆನಪಿಟ್ಟುಕೊಳ್ಳಿ, ಕನ್ನಡ ನಮ್ಮ ಭಾಷೆ, ಭಯಪಡುವ ವಿಷಯ ಅದಲ್ಲ. ಕನ್ನಡ ನಮ್ಮ ಭಾಷೆ ಆಗಿದೆ. ಈಗಾಗಲೇ ನೀವು ಎಲ್ಲ ಪಾಠಗಳನ್ನು ಓದಿದ್ದೀರಿ, ಪ್ರಶ್ನೋತ್ತರಗಳನ್ನು ಬರೆದಿದ್ದೀರಿ. ಇಂದು ನೀವು ಪರೀಕ್ಷೆಗೆ ಹೋಗುವುದು ಭಯದಿಂದಲ್ಲ, ಆತ್ಮವಿಶ್ವಾಸದಿಂದ. ಆಮೇಲೆ ಪ್ರೀತಿಯ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಉತ್ತರ ಬರೆಯುವಾಗ ಆ ಸುಂದರವಾದ ಶಬ್ದಗಳಿಗಿಂತ ಸ್ಪಷ್ಟ ಅರ್ಥ ಮುಖ್ಯ. ದೊಡ್ಡ ಉತ್ತರಗಳನ್ನು ಬರೆಯುವಾಗ ಮೊದಲು ಪರಿಚಯ, ನಂತರ ವಿಷಯ, ಆಮೇಲೆ ಸಾರಾಂಶ ಬರೆಯುವುದನ್ನು ಮರೆಯಬೇಡಿ. ಪ್ರತಿ ಮುಖ್ಯ ಪದಗಳನ್ನು ಅಥವಾ ಮುಖ್ಯ ಪದಗಳು ಬಂದಾಗ ಅಂಡರ್ಲೈನ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಇಂಪಾರ್ಟೆಂಟ್ ವರ್ಡ್ಸ್ ಏನಾದರೂ ನೀವು ಬರೆದಿದ್ದೀರಿ ಅಂದರೆ ಅದಕ್ಕೆ ದಯವಿಟ್ಟು ಅಂಡರ್ಲೈನ್ ಮಾಡಿರಿ. ಆಮೇಲೆ ವ್ಯಾಕರಣದ ವಿಚಾರ ಬಂದಾಗ ಅಕ್ಷರಗಳ ಶುದ್ಧತೆ ಬಹಳ ಮುಖ್ಯ. ಗೊತ್ತಿರುವಷ್ಟು ಮಾತ್ರ ನೀಟಾಗಿ ನಿಮ್ಮ ಸ್ವಂತ ಪದಗಳಲ್ಲಿ ಭಾವಾರ್ಥ ಬರೆದ್ರೆ ಸಾಕು. ಆಮೇಲೆ ವಿದ್ಯಾರ್ಥಿಗಳೇ, ಪರೀಕ್ಷೆ ಜೀವನವಲ್ಲ, ಆದರೆ ಪರಿಶ್ರಮವನ್ನು ತೋರಿಸುವ ಒಂದು ಅವಕಾಶ ಇದು ಅಷ್ಟೇ. ಆಮೇಲೆ ನೀವು ಶಾಂತವಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೆದರೆ ಫಲ ಖಂಡಿತ ನಿಮ್ಮ ಪರವಾಗುತ್ತೆ. ನೀವು ಪರೀಕ್ಷೆ ಎಂಬ ಯುದ್ಧದಿಂದ ಗೆಲ್ಲಬಲ್ಲಿರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಆಮೇಲೆ ಶಾರ್ಟ್ ಆಗಿರ್ತಕ್ಕಂಥ ಒಂದು ಟಿಪ್ಸ್ ಏನು ಹೇಳ್ಬೋದು ಅಂತಂದರೆ, ಸುಲಭ ಪ್ರಶ್ನೆಗಳಿಂದ ಪ್ರಾರಂಭಿಸಿ. ನೀವು ಉತ್ತರ ಬರೆಯೋದಕ್ಕೆ ಶುರು ಮಾಡಿದಾಗ ಮೊದಲು ನಿಮ್ಗೆ ಯಾವ್ಯಾವುದು ಬರುತ್ತೋ ಅದನ್ನು ಬರೆಯೋದಕ್ಕೆ ಶುರು ಮಾಡಿ. ಕಷ್ಟದ ಪ್ರಶ್ನೆಗಳಿದ್ದರೆ ಅವನ್ನು ಕೊನೆಯಲ್ಲಿ ನಿಧಾನವಾಗಿ ಯೋಚಿಸಿ ಸರಿಯಾದ ಉತ್ತರ ಬರೆಯಲು ಅಲ್ಲಿ ಪ್ರಯತ್ನಿಸಿ. ಯಾವುದೇ ಕಾರಣಕ್ಕೂ ಖಾಲಿ ಬಿಟ್ಟು ಬರೋದಕ್ಕೆ ಹೋಗಬೇಡಿ. ಸ್ವಲ್ಪ ಪ್ರಯತ್ನ ಪಟ್ಟರೆ ಅಲ್ಪ ಸ್ವಲ್ಪ ನೆನಪಿಗೆ ಬಂದರೆ ಅದನ್ನಾದ್ರೂ ಬರೀರಿ. ಅಕ್ಷರಗಳು ಸುಂದರವಾಗಿರಲಿ. ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುವಾಗ ಪ್ಯಾರಾಗ್ರಾಫ್ಗಳಲ್ಲಿ ಬರೆಯುವುದನ್ನು ಮರೆಯಬೇಡಿ. ಪ್ಯಾರಾಗ್ರಾಫ್ ವೈಸ್ ಬರೆದ್ರೆ ಭಾಳ ಲುಕ್ ಇರುತ್ತೆ. ಪದ್ಯದಲ್ಲಿ ಕವಿ, ವಿಷಯ, ಸಂದೇಶ ಎಲ್ಲವನ್ನು ನೀಟಾಗಿ ಬರೆಯಿರಿ. ಕೊನೆಗೆ ಇನ್ನೇನು ಎಲ್ಲ ಬರೆದಿದ್ದೀರಿ, ಇನ್ನು 10 ನಿಮಿಷ ಬಾಕಿ ಇದೆ ಲಾಂಗ್ ಬೆಲ್ ಆಗೋದಕ್ಕೆ, ಪರೀಕ್ಷೆ ಮುಗಿಯೋದಕ್ಕೆ ಅಂತ ಅಂದಾಗ ಆ ಒಂದು ಟೈಮ್ನಲ್ಲಿ
ನೀವು ಏನು ಮಾಡಬೇಕು ಅಂತಂದರೆ ನೀವು ಏನು ಉತ್ತರ ಬರೆದಿದ್ದೀರ ಅದನ್ನು ಪ್ರಾರಂಭದಿಂದ ಕೊನೆಯ ತನಕ ಒಮ್ಮೆ ಆ ಉತ್ತರ ಪತ್ರಿಕೆಯ ಮೇಲೆ ಕಣ್ಣಾಡಿಸಿ ಎಲ್ಲಾದರೂ ತಪ್ಪು ನೆಪ್ಪುಗಳು ಇದ್ದರೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ಆಮೇಲೆ ವ್ಯಾಕರಣ ವಿಚಾರ ಬಂದಾಗ ಸಂಧಿ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದು ಸಮಾಸ ಆಗಿರ್ಬೋದು, ಇವನ್ನೆಲ್ಲ ನೀವು ಓದ್ಕೊಂಡಿದ್ದೀರಿ, ಅವನ್ನ ನೀಟಾಗಿ ಒಂದೊಂದು ಮಾರ್ಕ್ಸ್ಗೆ ಇರ್ತೈತಿ, ಅದನ್ನು ನೀಟಾಗಿ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಆಮೇಲೆ ವ್ಯಾಕರಣದಲ್ಲಿ ಪರ್ಯಾಯ ಪದ ಅದನ್ನು ಬರಿಬೇಕಾಗುತ್ತೆ, ಪರ್ಯಾಯ ಪದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ವಿರುದ್ಧಾರ್ಥಕ ಪದ ಇರುತ್ತೆ, ಅದನ್ನು ಬರಿಬೇಕಾಗುತ್ತೆ. ಇವೆಲ್ಲ ನೀವು ಏನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀರಿ ಪಾಠದಲ್ಲಿ, ಆ ಅಭ್ಯಾಸದ ಕೊನೆಗೆ ಇರ್ತಕ್ಕಂಥ ಶಬ್ದಗಳೇ ಆಗಿದ್ದಾವೆ, ನಿಮಗೆ ಪರಿಚಯ ಇರ್ತಕ್ಕಂಥ ಶಬ್ದಗಳೇ ಆಗಿರ್ತವೆ. ಯಾವುದೇ ಕಾರಣಕ್ಕೂ ಅವನ್ನ ಖಾಲಿ ಬಿಟ್ಟು ಬರೋದಕ್ಕೆ ಹೋಗಬೇಡಿ, ಪ್ರಯತ್ನಪಟ್ಟು ಅದಕ್ಕೂ ಸಮೇತ ಉತ್ತರ ಬರೀರಿ. ಆಮೇಲೆ ಲಿಂಗ ಇರುತ್ತೆ, ವಚನ ಇರುತ್ತೆ, ಇವೆಲ್ಲವೂ ಈ ಸುಲಭನಾಗೆ ಅಂಕನ ಗಳಿಸೋದಕ್ಕೆ ಅನುಕೂಲ ಆಗ್ತವೆ. ಆಮೇಲೆ ವಾಕ್ಯ ರಚನೆ ಮಾಡ್ತಕ್ಕಂಥದ್ದು, ಕೊಟ್ಟ ಪದಗಳನ್ನು ಬಳಸಿ ಸರಳ ಶುದ್ಧ ವಾಕ್ಯ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಇರ್ತವೆ. ವಿದ್ಯಾರ್ಥಿಗಳೇ, ಕೊನೆಯ ಮಾತು ಏನಂದರೆ, ಇಂದು ನಿಮ್ಮ ಕನ್ನಡ ಪರೀಕ್ಷೆ ಇದೆ ಎಂದಿಟ್ಟುಕೊಳ್ಳಿ. ಮೊದಲು ಓದೋದನ್ನು ನೆನಪಿಟ್ಟುಕೊಳ್ಳಿ. ನೀವು ಓದಿದ್ದೀರಿ, ನೀವು ಸಿದ್ಧರಾಗಿದ್ದೀರಿ, ಭಯಪಡುವ ಅಗತ್ಯ ಇಲ್ಲ. ನಾಳೆ ಎಕ್ಸಾಮ್ ಏನಾದರೂ ಇತ್ತು ಅಥವಾ ಇವತ್ತು ಎಕ್ಸಾಮ್ ಇದೆ ಅಂತಂದರೆ ಭಯಪಡ್ತಕ್ಕಂಥ ಅಗತ್ಯತೆ ಬೇಡ. ಯಾಕೆಂತಂದರೆ ನೀವು ಎಲ್ಲನೂ ಓದಿದ್ದೀರಿ ಅಂತಂದೇಳಿ ಕಾನ್ಫಿಡೆನ್ಸ್ ನಿಮ್ಗಿರಲಿ. ನಾವು ರೆಡಿ ಇದ್ದೀವಿ ಪರೀಕ್ಷೆ ಬರೆಯೋದಕ್ಕೆ ಅಂತಂದು ಅಂದ್ಕೊಳ್ಳಿ. ಆಮೇಲೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ, ಭಯಪಡ್ತಕ್ಕಂಥ ಅಗತ್ಯತೆ ಇಲ್ಲ. ಮೊದಲನೇದಾಗಿ ಬರೀತಕ್ಕಂಥ ಒಂದು ಪರೀಕ್ಷಾ ವಿಷಯ ಕನ್ನಡನೇ ಆಗಿದೆ. ಕನ್ನಡ ಅದು ನಮ್ಮ ಮಾತೃಭಾಷೆಯೇ ಆಗಿದೆ. ಪ್ರಶ್ನೆ ಪತ್ರಿಕೆಯನ್ನು ನೀವು ಎಕ್ಸಾಮ್ ಬರೆಯೋಕೆ ಹೋದಾಗ ಪ್ರಶ್ನೆ ಪತ್ರಿಕೆನ ಕೈ ಕೊಡ್ತಾರೆ. ಕೈ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ನೀವು ಶಾಂತವಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ನಿಧಾನಕ್ಕೆ ಶಾಂತವಾಗಿ ಓದಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಓದ್ಬಿಟ್ಟು ಗಡಿಬಿಡಿ ಆಗಬೇಡಿ. ಅಯ್ಯೋ ಇದನ್ನು ನಾನು ಓದಿಲ್ಲದೆ ಇರತಕ್ಕಂಥ ಪ್ರಶ್ನೆಗಳೆಲ್ಲ ಬಂದವೆಲ್ಲಪ್ಪ ಅಂತಂದು ಹೇಳಿ ಏನಾದರೂ ಒಂದು ಸಾರಿ ನೀವು ಡಿಸ್ಟರ್ಬ್ ಆದ್ರಿ ಅಂತಂದರೆ ಅಲ್ಪ ಸ್ವಲ್ಪ ಬರ್ತಕ್ಕಂಥದ್ದು ಸಮೇತ ಎಲ್ಲ ಮರ್ತೋಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಶಾಂತವಾಗೇ ಇರಬೇಕು. ನೀವು ಮನಸ್ಸನ್ನು ಗಡಿಬಿಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆಮೇಲಿಂದ ಶಾಂತವಾಗಿ ಎಲ್ಲ ಕ್ವಶನ್ ಪೇಪರ್ನು ಸಮಾಧಾನವಾಗಿ ನೋಡಿದ್ದಾದ್ಮೇಲೆ ನಿಮಗೆ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅದನ್ನು ಒಂದು ಕಡೆಯಿಂದ ಬರಿತಾ ಹೋಗಿ. ಆಮೇಲಿಂದ ಎಲ್ಲ ಬರೆದಿದ್ದಾದ್ಮೇಲೆ ಕೊನೆಗೆ ಲಾಸ್ಟ್ಗೆ ಇನ್ನು ಯಾವಾದರೂ ನಿಮಗೆ ಬರದೇ ಇರೋಂಥ ಪ್ರಶ್ನೆಗಳಿರ್ತಾವಲ್ಲ ಅವಕ್ಕೆ ಬರಿತಾ ಹೋಗ್ರಿ. ಯೋಚನೆ ಮಾಡ್ತಾ ಬರಿತಾ ಹೋದರೆ ಅದು ತಾನೇ ಬರುತ್ತೆ. ಮೇಯ್ನ್ ಅಂಶ ಏನು ಅಂತಂದರೆ, ಫಸ್ಟು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಯಾವಾಗಲೂ ಮನಸ್ಸನ್ನು ಶಾಂತ ಮನಸ್ಸಿನಿಂದ ಉತ್ತಮವಾದ ಉತ್ತರ ಬರೆಯಲು ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶವೆಂದರೆ, ಚೆನ್ನಾಗಿ ಬರೀತಕ್ಕಂಥ 2 ಬಾಲ್ ಪೆನ್ನ ಇಟ್ಕೊಳ್ಳಿ. ಪದೇ ಪದೇ ಪೆನ್ನುಗಳನ್ನ ಬದಲಾಯಿಸೋದಕ್ಕೆ ಹೋಗಬೇಡಿ. ನಿಮ್ಮ ಕೈ ಯಾವುದೋ ಒಂದು ಪೆನ್ನಿಗೆ ಹೊಂದ್ಕೊಂಡಿರುತ್ತೆ. ಮತ್ತೆ ಪರೀಕ್ಷಾ ಟೈಮ್ನಲ್ಲಿ ನೀವು ಇನ್ನೊಂದು ಪೆನ್ ತಗೊಂಡು ಬರೆಯೋಕೆ ಹೋದಾಗ ಆ ಪೆನ್ನು ನಿಮ್ಮ ಕೈಗೆ ಒಂದದೇನೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಫಸ್ಟು ನೀವು ಯಾವ ಪೆನ್ನಲ್ಲಿ ಬರೆದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ರಿ ಅದೇ ಪೆನ್ನು ಬಳಸಿದರೆ ನೀವು ಪರೀಕ್ಷೆಯಲ್ಲಿ ಸ್ಪೀಡಾಗಿ ಫಾಸ್ಟಾಗಿ ಬರೆಯೋದಕ್ಕೂ ಅನುಕೂಲ ಆಗುತ್ತೆ. ಅಕ್ಷರ ದುಂಡಿಗೆ ಬರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ವಿದ್ಯಾರ್ಥಿಗಳೇ. ಆಮೇಲೆ ಇನ್ನೊಂದು ಕೊನೆಗೆ ಒಂದು ಮಾತು ಹೇಳಲೇಬೇಕು. ನೀವು ಉತ್ತರ ಪತ್ರಿಕೆಯಲ್ಲಿ ಮೇಯ್ನ್ ಪ್ರಶ್ನೆ ಸಂಖ್ಯೆ ಹಾಕಬೇಕು. ಮೇಯ್ನ್ ಪ್ರಶ್ನೆ ಸಂಖ್ಯೆ, ಆಮೇಲೆ ಸಬ್ ಪ್ರಶ್ನೆ ಸಂಖ್ಯೆ, ಇವೆರಡನ್ನು ಮರಿದಂಗೆ ಹಾಕಬೇಕು. ಅದನ್ನು ಹಾಕದಲೇ ನೀವು ಮೇಯ್ನ್ ಪ್ರಶ್ನೆ ಸಂಖ್ಯೆ ಹಾಕದಂಗೆ ಬರೀ ಸಬ್ ಪ್ರಶ್ನೆ ಸಂಖ್ಯೆ ಹಾಕ್ಕೊಂಡು ಹೋದರೆ ಅದು ಅನರ್ಥ ಆಗುತ್ತೆ. ವ್ಯಾಲ್ಯೂಯೇಟರ್ಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೇಯ್ನ್ ಕ್ವಶನ್ ನಂಬರ್ ಆಮೇಲೆ ಸಬ್ ಕ್ವಶನ್ ನಂಬರ್ ಇವೆರಡನ್ನು ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ಆಮೇಲೆ ಕೊನೆಯದಾಗಿ ಇನ್ನೊಂದು ಮಾತು ಏನು ಅಂದರೆ, ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಅದಕ್ಕೆ 4 ಉತ್ತರ ಕೊಟ್ಟಿರ್ತಾರೆ. ಆ 4 ಉತ್ತರದಲ್ಲಿ A B C D ಇವು 4 ಉತ್ತರ ಇರ್ತವೆ. ಅದ್ರಾಗ ನೀವು ಸರಿಯಾದ ಉತ್ತರ ಎ ಅಂತಂದಿತ್ತು ಅಂತ ತಿಳ್ಕೊಡ್ರಿ. ಬರೀ ಎ ಅಂತಂದು ಬರೆದ್ಬಿಟ್ಟು ಅದೇ ಬಂದುಬಿಟ್ರೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ.
ಎ ಅಂತ ಬರೆದು ಎ ಮುಂದ್ಗಡೆ ಏನು ಉತ್ತರ ಇದೆ ಆ ಉತ್ತರನ ನೀವು ಉತ್ತರ ಪತ್ರಿಕೆಯಲ್ಲಿ ಕಂಪಲ್ಸರಿ ಬರಿಬೇಕಾಗುತ್ತೆ. ಇದು ಸಮೇತ ನಿಮ್ಮ ಗಮನದಲ್ಲಿರಲಿ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಕೊನೆಯ ಮಾತು ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಈ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡನೇದು ಏನು ನಡೆಯುತ್ತೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಗೈರು ಹಾಜರಿ ಆಗೋದು ಬೇಡ. ಕಂಪಲ್ಸರಿ ಎಲ್ಲರೂ ಹಾಜರಿಯಾಗಬೇಕು. ಹಾಜರಿಯಾಗಿ ಇದು ಒಂದು ಅನುಭವ. ಯಾಕೆಂದರೆ ಈಗಾಗಲೇ ನೀವು 1ನೇ ಎಕ್ಸಾಮ್ ಮುಗಿಸಿದಿರಿ, ಇದು 2ನೇ ಎಕ್ಸಾಮು ಬರಿತಿದ್ದೀರಿ, 3ನೇ ಎಕ್ಸಾಮು ಸಮೇತ ಪ್ರಿಪ್ರೇಟರಿ ಬರಿತೀರಿ, 4ನೇ ಎಕ್ಸಾಮು ಪಬ್ಲಿಕ್ ಎಕ್ಸಾಮು ಅದು ನೈಜ ಎಕ್ಸಾಮ್ ಆಗಿರುತ್ತೆ. ಅಷ್ಟರೊಳಗಾಗಿ ನೀವು ಈಗಾಗಲೇ 3 ಎಕ್ಸಾಮ್ ಬರೆದಿರ್ತೀರಲ್ಲ, ಆ ಅನುಭವ ಇರುತ್ತೆ. ಆ ಅನುಭವದ ಮೇಲೆ ನೀವು ಇನ್ನೂ ಉತ್ತಮವಾಗಿ ನೀವು ಉತ್ತರನ ಅಲ್ಲಿ ಬರೆದುಬಿಟ್ಟು ಒಳ್ಳೆ ಪ್ರಗತಿನ ಸಾಧಿಸ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ. ಬೆಸ್ಟ್ ಆಫ್ ಲಕ್. ಎಕ್ಸಾಮ್ನ ಚೆನ್ನಾಗಿ ಮಾಡಿ ಉತ್ತಮ ಮಟ್ಟದಲ್ಲಿ ಪಾಸ್ ಆಗಿ ಅಂತಂದು ಹೇಳ್ತಾ ಈ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ನಮಸ್ಕಾರ.